ಹಾಯ್ ಫ್ರೆಂಡ್ಸ್, ನಾನಿವತ್ತು ಮೆಂತ್ಯ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕಂದರೆ ಮೆಂತ್ಯ ಸೊಪ್ಪು ತೊಗೊಳ್ಳಿ, ತೊಳೆದಿಟ್ಟಿರೋ ಅಕ್ಕಿ, ಮತ್ತು ಈರುಳ್ಳಿ, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಆಲ್ ಸ್ಪೈಸಸ್ನ ತೊಗೊಳ್ಳಿ. ಮತ್ತು ಒಂದು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆನ ಇಟ್ಕೊಳ್ಳಿ. ಆಮೇಲೆ ಅದಕ್ಕೆ ತುಪ್ಪನ ಹಾಕಿ, ತುಪ್ಪ ಹಾಕಿಬಿಟ್ಟು ಈ ಥರ ಮೆಲ್ಟ್ ಆಗುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅದು ಬೇಗನೆ ಮೆಲ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ನಿಮಿಷ ಬಿಡಿ, ಒಂದೇ ಒಂದು ನಿಮಿಷ ಬಿಟ್ಟು ಈರುಳ್ಳಿಯನ್ನು ಹಾಕಿ, ಆನಿಯನ್ ಹಾಕಿ, ಆನಿಯನ್ನ ಹಾಕಿದ್ಮೇಲೆ ಅದನ್ನು ಮಿಕ್ಸ್ ಮಾಡಿ. ಚೂರು ಮಿಕ್ಸ್ ಮಾಡಿದಾಗ ಅದು ಮೇಲ್ಗಡೆ ಹಾರಿ ಬರ್ತಿತ್ತು, ಅದು ಬಿಸಿಯಾಗಿರ್ತಾರ ಅದಕ್ಕೆ. ಆಮೇಲೆ ಟೊಮ್ಯಾಟೊ ಮತ್ತು ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿನ ಹಾಕೋಣ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ, ಟೊಮ್ಯಾಟೊ, ನೋಡಿ ಅಷ್ಟು ಟೊಮ್ಯಾಟೊನ ಹಾಕಬೇಡಿ, ಯಾಕಂದರೆ ಆಮೇಲೆ ನಾವು ಒಗ್ಗರಣೆ ಮಾಡ್ಕೊತೀವಿ, ಅದಕ್ಕೂ ಬೇಕು. ಸೊ ಆಮೇಲೆ ಇದಷ್ಟನ್ನು ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ನಾವೇನೇನು ಇದು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ, ಆಮೇಲೆ ಆಲ್ ಸ್ಪೈಸಸ್ನ ಹಾಕಿ. ನಾನು ಏನೇನು ತೋರಿಸ್ತಿದ್ದೀನೋ ಅದೆಲ್ಲ ಹಾಕಿ, ಆಲ್ ಸ್ಪೈಸಸ್. ಆಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಜಾಪತ್ರೆ ಮತ್ತು ಏಲಕ್ಕಿ, ಮರಾಠಿ ಮೊಗ್ಗು ಹಾಕಿ, ಆಮೇಲೆ ಕರಿಬೇವು ಸೊಪ್ಪು ಹಾಕಿ, ಆಮೇಲೆ ಚೂರು ಈರುಳ್ಳಿನ ಹಾಕಿ, ಆನಿಯನ್ನ ಹಾಕಿ, ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಮೆಂತ್ಯ ಸೊಪ್ಪನ್ನ ಹಾಕಿ, ನಾವು ಏನೇನು ಫಸ್ಟು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಕುಕ್ಕರಲ್ಲೇ ಹಾಕಿ, ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿರೋದನ್ನು ಅದಕ್ಕೆ ಹಾಕೋಣ, ಕುಕ್ಕರಲ್ಲಿ ಏನೇನು ಮಾಡಿರ್ತೀವಲ್ಲ ಅದಕ್ಕೆ. ಆಮೇಲೆ ತೊಳೆದಿಟ್ಟಿರೋ ರೈಸ್ನ ಹಾಕೋಣ. ಅದು ಪಾತ್ರೆಗೆ ತೊಳೆದಿದ್ವಲ್ಲ ಅದಕ್ಕೆ ಅಂಟ್ಕೊಂಡ್ಬಿಟ್ಟಿತ್ತು. ಸೊ ನಾನು ಅದನ್ನು ತಗೊಂಡೆ, ಹಾಕ್ತೆ. ಮಿಕ್ಸ್ ಮಾಡೋಣ ಬನ್ನಿ ಗಾಯ್ಸ್. ಇವಾಗ ಮಿಕ್ಸ್ ಇದು ಈ ಥರ ಆಗಿದೆ. ಮಿಕ್ಸ್ 2 ಲೋಟ ಅಕ್ಕಿಗೆ ನಾನು 4 ಲೋಟ ನೀರು ಹಾಕಿದ್ದೀನಿ. 2 ಲೋಟ ಅಕ್ಕಿಗೆ ನಾನು 4 ಲೋಟ ನೀರು ಹಾಕಿದ್ದೀನಿ. ಆಮೇಲೆ ಚೂರು ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ಆಮೇಲೆ ಟೊಮ್ಯಾಟೊ ಮತ್ತು ಈರುಳ್ಳಿನ ಹಾಕೋಣ. ಮತ್ತು ಟೊಮ್ಯಾಟೊ ಹಾಕಿಬಿಟ್ಟು ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ 2 ವಿಷಲ್ ಆಗೋ ತನಕ ನಾವು ಬಿಡೋಣ. 2 ವಿಷಲ್ ಆದಮೇಲೆ ಆಗುತ್ತೆ, ಅಲ್ಲಿವರೆಗೂ ನಾವು ಮೊಸರು ಬಜ್ಜಿನ ಮಾಡ್ಕೊಳ್ಳೋಣ. ಅದಕ್ಕೆ ಮೊಸರು ಬೇಕು, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ಈರುಳ್ಳಿ.
ನಾನು ಫಸ್ಟು ಮೊಸರು ಹಾಕ್ಕೊಂಡ್ಬಿಟ್ಟು ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. ಆಮೇಲೆ ನಾನಿಲ್ಲಿ ಸೌತೆಕಾಯಿ ಹಾಕಿದ್ದೀನಿ, ಜೊತೆಗೆ ನಾನು ಗ್ರೀನ್ ಚಿಲ್ಲಿನೂ ಹಾಕಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು. ಟೊಮ್ಯಾಟೊ, ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು. ಆಮೇಲೆ ಇದು ಮಿಕ್ಸ್ ಮಾಡಿಕೊಂಡೆ, ಅದು ಆಗುತ್ತೆ. ಆಮೇಲೆ 2 ವಿಷಲ್ ಆಗಲಿ, 2 ವಿಷಲ್ ಆಗಿಬಿಟ್ಟು ಗಾಯ್ಸ್ ಇವಾಗ ಇದನ್ನು ಓಪನ್ ಮಾಡೋಣ. ನೋಡಿ ಹೆಂಗೆ ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ನಾನು ಮಿಕ್ಸ್ ಮಾಡ್ತಿರುವಾಗ ನಿಮಗೆ ಸ್ವಲ್ಪ ಆಗಿರೋಂಗೆ ಕಾಣಿಸ್ತು, ಮಿಕ್ಸ್ ಮಾಡಾದ್ಮೇಲೆ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್, ಫೈನಲಿ ಈಗ ಮೆಂತೆ ಪಲಾವ್ ರೆಡಿ ಆಗಿದೆ. ಇವಾಗ ನಾನು ಇದನ್ನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಒಟ್ಟು ಸೊ ಹಾಟ್ ಇದೆ, ತುಂಬ ಬಿಸಿ ಇದೆ, ನನಗೆ ಕಾಲ ಮೇಲೆ ಇಟ್ಕೊಳಕ್ಕಾಗಲ್ಲ. ತುಂಬ ಟೇಸ್ಟಿ ಇದೆ. ಫ್ರೆಂಡ್ಸ್, ಮೆಂತೆ ಪಲಾವ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಿಮ್ಮ ಮನೆಯಲ್ಲೂ ಏನಾದರೂ ತಿನ್ಬೇಕಂತ ಅನಿಸಿದ್ರೆ, ಮೆಂತೆದೇನಾದರೂ ತಿನ್ಬೇಕನ್ಸಿದ್ರೆ ಈ ಮೆಂತೆ ಪಲಾವನ್ನ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಓಕೆ, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.